ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ, ರೈಸ್ ನಾನು ಎಷ್ಟೆಷ್ಟು ಪುಟ್ಟು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ನನಗೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಯಿತು, ಬಿಸಿ ಬಿಸಿ ಅನ್ನ ತಿನ್ನೋಣ ಅಂತ ಆಸೆ ಆಯಿತು ಇವತ್ತು. ಸೊ ಹಾಗಾಗಿ ನಾನು ರೈಸ್ ಇಟ್ಟಿದ್ದೀನಿ. ಇಲ್ಲಿ ಪಲ್ಯ ಇದೆ, ಇದರಲ್ಲಿ ಒಂದೇ ಒಂದು ಚಪಾತಿ ಮಿಕ್ಕಿದೆ. ಜಾಸ್ತಿ ಮಾಡೋಕ್ಕೋಗಿಲ್ಲ, ಸುಮ್ಮನೆ ಮಿಕ್ತಾ ಇದೆ. ರಾತ್ರಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೆ, ಇದು ಒಂದೇ ಒಂದು ಉಳ್ಕೊಂಡಿದೆ. ಇದನ್ನೇ ತಿಂತೀನಿ ಇವಾಗ ನಾನು. ಮೆಂತ್ಯ ಸೊಪ್ಪಿನ ಚಪಾತಿ, ಕಡಲೆಕಾಳು ನೆನೆಸಿಟ್ಟಿದ್ದೆ 3 days ಆಯಿತು. ಅದನ್ನು ಪಲ್ಯ ಮಾಡಿದ್ದೀನಿ, ಟೈಮೇ ಸಿಗ್ತಾ ಇರಲಿಲ್ಲ. ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ಬಿಸಿ ಬಿಸಿ ಅನ್ನ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಆ್ಯಕ್ಚುಲಿ ರಾತ್ರಿನೂ ಮಾಡಿದ್ದೆ ನಾನು. ಬಿಸಿ ರೈಸು ನೆನ್ನೆಯಿಂದ ತಿನ್ಬೇಕು ಅನ್ನಿಸ್ತಾಯಿತ್ತು. ರೇರು ನಾನು ತಿನ್ನೋದು, ಯಾಕಂದರೆ ಬೆಳಗ್ಗೆನೇ ಮಾಡಿರ್ತೀನಲ್ಲ. ಸೊ ಹಾಗಾಗಿ ತಿನ್ನೋಕ್ಕಾಗಲ್ಲ. ಬೆಳಗ್ಗೆನೂ ಅದೇ, ಸಂಜೆನೂ ಅದೇ ಇರುತ್ತೆ. ನಮ್ಮ ಅತ್ತಿಗೆ ಪಾಪ ಮಧ್ಯಾಹ್ನ ಯಾವಾಗಾದರೂ ಬಿಸಿ ಬಿಸಿ ಮಾಡಿರ್ತಾರೆ, ಅದನ್ನು ತಿಂತೀನಿ. ಬಟ್ ಇವತ್ತು ಯಾಕೋ ನನಗೆ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ನಾನು ಸ್ನಾನ ಎಲ್ಲ ಮಾಡಿ ಇವಾಗ ಇಟ್ಟಿದ್ದೀನಿ. ಯಾಕಂದರೆ ಮತ್ತೆ ನಾನು ಆವಾಗ ಮಾಡಿದ್ರು ಮತ್ತೆ ತಣ್ಣಗಾಗುತ್ತೆ ಅದು. ಸೊ ಹಾಗಾಗಿ ಇವತ್ತೇನು ಅಡುಗೆ ವ್ಲಾಗ್ ಎಲ್ಲ ಏನೂ ಮಾಡಿಲ್ಲ. ಯಾಕಂದರೆ ನಿಮಗೂ ನೋಡಿ ಬೇಜಾರಾಗುತ್ತೆ, ನನಗೂ ಅಡುಗೆದು ವಿಡಿಯೋ ಮಾಡಿ ಬೇಜಾರಾಗಿದೆ. ಸೊ ಹಾಗಾಗಿ ಇವತ್ತೇನು ಮಾಡಿಲ್ಲ. ಓಕೆನಾ? ಆಮೇಲೆ ಸಿಗ್ತೀನಿ, ಸ್ವಲ್ಪ ಕೆಲಸ ಐತೆ, ಆಮೇಲೆ ಸಿಗ್ತೀನಿ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ಇದು ಮಾರನೇ ದಿವಸ ಬೆಳಗ್ಗೆ. ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದವಳು, ಮತ್ತು ಮಾರನೇ ದಿವಸ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಆಮೇಲೆ ಟೈಮ್ ಸಿಕ್ಕಿಲ್ಲ ನನಗೆ, ಗೊತ್ತಲ್ವ ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಎಷ್ಟು ಲೇಟ್ ಆಯಿತು ಅಂದರೆ, ನಮ್ಮಪ್ಪ ಇವತ್ತು ನನಗೆ ಟಿಫನ್ ಏನೂ ಬೇಡ ಅಂತ ಹೇಳಿದರು. ಹಾಗಾಗಿ ಎದ್ಬಿಟ್ಟು ಮಲಗಿದ್ದೀನ. ಅದು ಏನಾಯಿತು ಅಂದರೆ ಫುಲ್ಲು 7 ಗಂಟೆಗೆ ಎಚ್ಚರ ಆಯಿತು ನನಗೆ. ಎದ್ದ ತಕ್ಷಣವೇ ಪಟ ಅಂತ ಎಲ್ಲ ಮಾಡಿ, ಏನಂದರೆ ಟೊಮೆಟೊ ರೈಸ್ ಒಂದೇ ಮಾಡಿದ್ದು. ಯಾಕಂದರೆ ಬೇಗ ಏನಾದರೂ ಬೇರೆ ಮಾಡೋಕ್ಕೋದ್ರೆ ಅದಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ಅವರೆಕಾಳು ಹಾಕಿ ಟೊಮೆಟೊ ಬಾತ್ ಮಾಡಿದೆ. ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಅಂದರೆ ಅಷ್ಟೊಂದೇನು ಚೆನ್ನಾಗೂ ಆಗಿರಲಿಲ್ಲ, ಯಾಕಂದರೆ ಹೆಂಗೋ ಅರ್ಜೆಂಟ್ಗೆ ಹೆಂಗೋ ಮಾಡಿದ್ದೀನಿ. ಅದಕ್ಕೇ ನಾವು ಅರ್ಜೆಂಟ್ ಏನಾದರೂ ಮಾಡೋಕ್ಕೆ ಹೋಗ್ತೀವ, ಏನಾದರೂ ಎಡವಟ್ಟಾಗುತ್ತೆ ಯಾವಾಗಲೂ. ನಿಮ್ಮ ಜೊತೆನೂ ಹಂಗೆ ಆಗುತ್ತಲ್ವ? ನನ್ನ ಜೊತೆ ಅಂತೂ ಆಲ್ವೇಸ್ ಯಾವಾಗಲೂ ಹಂಗೆ ಆಗುತ್ತೆ. ನಾನು ಏನಾದರೂ ಅರ್ಜೆಂಟ್ಗೆ ಮಾಡೋಕ್ಕೆ ಹೋಗ್ತೀನಿ, ಆವಾಗಲೇ ಎಡವಟ್ಟಾಗುತ್ತೆ. ಅವಳು ಬೇರೆ ಫುಲ್ಲು ಇವಾಗ ಬೆಳಗ್ಗೆ ಹೋದ್ಲಾ, 4 ಗಂಟೆವರೆಗೂ ಅಲ್ಲೇ ಇರ್ತಾಳೆ, ಸ್ಕೂಲಲ್ಲಿ ಇರ್ತಾಳೆ. ಅವಳಿಗೆ 2 ಬಾಕ್ಸ್ ಕಟ್ತೀನಿ ನಾನು ಡೈಲಿ. ಯಾಕಂದರೆ 4 ಗಂಟೆವರೆಗೂ ಅಲ್ಲೇ ಇರ್ತಾಳೆ ಅವಳು. ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಅರ್ಜೆಂಟು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೆ ಫಾಸ್ಟ್ ಅಂತ ಅನಿಸ್ತಿರ್ಬೋದು. ಆ್ಯಕ್ಚುಲಿ ನಾನು ಇವತ್ತು ರೋಬೋಟ್ ಥರನೇ ಕೆಲಸ ಮಾಡಿದೆ, ಎಲ್ಲ ಫಾಸ್ಟಾಗಿ ಮಾಡಿದ್ದೀನಿ. ಅದಕ್ಕೆ ಹೇಳೋದು ಎಲ್ಲ ರಾತ್ರಿಯೇ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಅಂತ. ನಾನೇನು ಮಾಡಿದೆ, ಬೆಳಗ್ಗೆ ಮಾಡೋಣ ಬಿಡು ಏನು ಅಂತ ಮಾಡಿದ್ನ. ಎಲ್ಲ ಟೈಮು ಒಂದೇ ಇರಲ್ಲ, ಎಲ್ಲ ಟೈಮು ನಮ್ಮ ಥರನೇ ಅಂತಲೂ ಇರಲ್ಲ, ಹೇಳೋಕ್ಕಾಗಲ್ಲ. ನೋಡಿ, ನಾನು ಟೊಮೆಟೊ ರೈಸ್ ಹೆಂಗೆ ಮಾಡಿದ್ದೀನಿ ನನ್ನ ಸ್ಟೈಲಲ್ಲಿ ಅಂತ. ಫಸ್ಟು ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಇದಾದಮೇಲೆ ಎಣ್ಣೆಯಲ್ಲೇ ಹಾಕ್ಕೋಬೇಕು, ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅದು ಘಮ ಘಮ ಅಂತ. ನನ್ನ ತಲೆ ನೋಡಿ ಏನಾಗಿದೆ, ಅದನ್ನೇ ಟ್ರೇ ತೊಗೊಂಡು ಒಂದೇ ಸಾರಿ ಹಾಕ್ಬೇಕಲ್ವಾ.
ಅದಕ್ಕೆ ಅನ್ನೋದು ಟೈಮ್ ಆದಾಗ ತಲೆ ಏನು ಓಡಲ್ಲ ಅಂತ. ಎಸ್ ಅಫ್ಕೋರ್ಸ್ ಟೈಮ್ ಆದಾಗ ತಲೆ ಓಡೋದೇ ಇಲ್ಲ. ಇವಾಗ ಟೊಮಾಟೊ ಹಾಕ್ತೀನಿ. ಅವರೆಕಾಳು ಫುಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದು ಅವರೆಕಾಳು ಟೊಮಾಟೊ ಬಾತ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅವರೆಕಾಳು ಹಾಕ್ಬಿಟ್ಟೆ ನಾನು. ಅದು ಬೇಡ ಆಮೇಲೆ ಹಾಕೋಣ ಅಂತ ಅನಿಸ್ತು, ಮತ್ತು ಅದಿಷ್ಟೇ ಇಟ್ಬಿಟ್ಟು ಏನು ಮಾಡೋದು ಅಂತ ಅದನ್ನು ಫುಲ್ ಹಾಕಿಬಿಟ್ಟೆ.
ನಾನು ಎದ್ದಿದ್ದು ಎಷ್ಟು ಲೇಟ್ ಗೊತ್ತಾ ಯಪ್ಪ. ಎದ್ದಿದ ತಕ್ಷಣ ಏನು ಮಾಡಬೇಕು ಏನು ಮಾಡಬಾರ್ದು ಯಾಕಂದರೆ ಡೈಲಿ ಒಂದು ರೂಟೀನ್ ಅಂತ ಫಿಕ್ಸ್ ಆಗಿರುತ್ತೆ ನಮ್ಮದು. ಎಷ್ಟು ಗಂಟೆಗೆ ಎದ್ದರೆ ಇಷ್ಟೊತ್ತವರೆಗೂ ಅಡುಗೆ ಆಗಿರುತ್ತೆ, ಇಷ್ಟೊತ್ತವರೆಗೂ ಪಾತ್ರೆ ತೊಳೆಯೋದಾಗುತ್ತೆ, ಇಷ್ಟೊತ್ತವರೆಗೂ ಕಸ ಗುಡಿಸೋದಾಗುತ್ತೆ, ಹಿಂಗೆಲ್ಲ ಆಗುತ್ತಾ ಯಪ್ಪ. ನನಗೆ ಹೆಂಗಾಯ್ತು ಅಂದರೆ ಟೆನ್ಷನ್ ಆಯಿತು. ಪಾಪ ಚಿನ್ನಿ ಕೋಪ್ರೇಟ್ ಮಾಡ್ತು ನನಗೆ. ಚಿನ್ನಿ ಹೊರಗಡೆ ಕಸ ಗುಡಿಸಿದ್ಲು, ಒಳಗಡೆ ಕಸ ಗುಡಿಸಿದ್ಲು, ಎಲ್ಲ ಗುಡಿಸಿ ನೀರು ಹಾಕ್ಬಿಟ್ಟು ಹೊರಗಡೆ ಅವಳು ಫ್ರೆಶ್ ಅಪ್ ಆಗಿ ಅವಳು ರೆಡಿಯಾಗಿ ಮತ್ತು ನಿಜ ನಾನು ಎದ್ದೆ ಬರೀ ಪಾತ್ರೆ ತೊಳೆದು ಟೊಮೆಟೊ ರೈಸ್ ಮಾಡಿ ಅಂಗಡಿಗೆ ಹೋಗಬೇಕಿತ್ತು, ಅದು ಬೇರೆ ಮತ್ತು ಸೆಂಟ್ರಲ್ ನನಗೆ ಅದು ಇದು ಎಲ್ಲ ಮಾಡಿ ಅಪ್ಪ ಫೈನಲಿ ಇನ್ ಟೈಮ್ಗೆ ನಂದೆಲ್ಲ ಕೆಲಸ ಆಯಿತು. ಓಕೆನಾ, ಇನ್ನು ತಿಂಡಿ ತಿನ್ನಬೇಕು. ನಾನು ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ, ಯಾಕಂದರೆ ಮತ್ತೆ ಅದು ಟೈಮ್ ಇರಲ್ಲ. ಅದಕ್ಕೆ ಬಾಯ್. ಹೋಗ್ತಾ ಸಿಗ್ತೀನಿ, ಇಲ್ಲ ಬಂದಮೇಲೆ ಸಿಗ್ತೀನಿ ಡೈರೆಕ್ಟ್. ಬಾಯ್. ನಾನು ತುಂಬ ದಿವಸ ಆಯಿತು ಈ ಥರ ವೀಡಿಯೋ ಮಾಡಿ ರೋಡ್ ಮೇಲೆ, ಅಂತಂದರೆ ಕೆಲ್ಸಕ್ಕೆ ಹೋಗುವಾಗ ಬರುವಾಗ ಎಲ್ಲಿ ಟೈಮೇ ಸಿಗಲ್ಲ ನನಗೆ. ಇವತ್ತು ಮಾಡ್ತಾಯಿದ್ದೀನಿ, ತುಂಬ ದಿವಸ ಆಯ್ತಲ್ವ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ವಾಕ್ ಆಗುತ್ತೆ ನನಗೆ, ಹೋಗುವಾಗ ಬರುವಾಗ 4 ಸಾರಿ ವಾಕ್ ಆಗುತ್ತೆ ಒಂದು ದಿವಸದಲ್ಲಿ. ಇನ್ನು ಬೆಳಗ್ಗೆ 5 ಗಂಟೆಗೆ ವಾಕ್ ಹೋಗೋದು ಬೇಡ, ಸಂಜೆ 4 ಗಂಟೆಗೆ ವಾಕ್ ಹೋಗೋದು ಬೇಡ, ಯಾಕಂದರೆ ಹಿಂಗೆ ವಾಕ್ ಆಗುತ್ತೆ ನನಗೆ ಫುಲ್ಲು. ಯಪ್ಪ ನಡೆಯೋಕ್ಕೆ ಆಗ್ತಾಯಿಲ್ಲ. ಸಿಗ್ತೀನಿ ಆಮೇಲೆ, ಬಾಯ್. ನೋಡಿ, ಹೋಗುವಾಗ ನಾನು ಹೇಗಿರ್ತೀನಿ, ಬರುವಾಗ ಹೇಗಿರ್ತೀನಿ ಅಂತ. ಬಂದ ತಕ್ಷಣವೇ ಫಸ್ಟು ಕಾಫಿ ಕುಡಿತಾ ಇದ್ದೀನಿ, ತಲೆ ನೋಡ್ತಾ ಇತ್ತು, ಸೊ ಹಾಗಾಗಿ ಕಾಫಿ ಕುಡಿತಾ ಇದ್ದೀನಿ. ಬನ್ನಿ, ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್. ಈ ವಿಡಿಯೋಗೆ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.